ನಾಗರ ಪಂಚಮಿ ನಾಗದೇವತೆಗಳ ಆರಾಧನೆಯ ಹಬ್ಬ. ಮಳೆಗಾಲದಲ್ಲಿ ಭೂಮಿ ಪುನಃ ಫಲವತ್ತತೆಯನ್ನು ಹೊಂದುತ್ತಿರುವಾಗ ಭಾರತದೆಲ್ಲೆಡೆ ಆಚರಿಸಲಾಗುವ ಪವಿತ್ರ ಹಬ್ಬವೆಂದರೆ ಈ ನಾಗರ ಪಂಚಮಿ. ಇದು ನಾಗದೇವತೆಗಳಿಗೆ ಸಮರ್ಪಿತವಾದ ದಿನ. ರಕ್ಷಣೆಯ, ಶ್ರೇಯಸ್ಸಿನ ಹಾಗೂ ದೈವಿಕ ಶಕ್ತಿಯ ಪ್ರತೀಕ. ಹಿಂದೂ ಪುರಾಣಗಳಲ್ಲಿ ಹಾವುಗಳಿಗೆ ವಿಶಿಷ್ಟ ಸ್ಥಾನವಿದೆ. ಭಗವಾನ್ ವಿಷ್ಣು ಅನಂತ ಶೇಷನ ಮೇಲೆ ನೆಲೆಸಿರುತ್ತಾರೆ. ಭಗವಾನ್ ಶಿವನು ತನ್ನ ಕಂಠದಲ್ಲಿ ವಾಸುಕಿ ನಾಗನನ್ನು ಆಭರಣದಂತೆ ಧರಿಸಿದ್ದಾನೆ. ಈ ದಿನವೇ ಶ್ರೀಕೃಷ್ಣನು ಕಾಳಿಯ ನಾಗನನ್ನು ವಶಪಡಿಸಿಕೊಂಡು ಯಮುನಾ ನದಿಯನ್ನು ವಿಷದಿಂದ ಮುಕ್ತಗೊಳಿಸಿದನು ಎಂಬ ಕಥೆಯು ಪ್ರಸಿದ್ಧವಾಗಿದೆ. ಈ ಹಬ್ಬವು ಪ್ರಕೃತಿಯೊಂದಿಗೆ ಮಾನವನ ಅಜರಾಮರ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಮಳೆಗಾಲದಲ್ಲಿ ರೈತರು ನಾಗದೇವತೆಗಳಿಗೆ ಪೂಜೆ ಸಲ್ಲಿಸಿ ಹಿತಕರ ಮಳೆಯು, ಬೆಳೆಗಳ ಸಮೃದ್ಧಿಯು ದೊರಕಲಿ ಎಂದು ಬೇಡುತ್ತಾರೆ. ಹಾವುಗಳನ್ನು ನೀರಿನ ಮೂಲಗಳ ರಕ್ಷಕರಾಗಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಗೌರವಿಸುತ್ತಾರೆ. ನಾಗರ ಪಂಚಮಿಯಂದು ಭಕ್ತರು ಹಾವುಗಳ ಮೂರ್ತಿಗಳಿಗೂ ಅಥವಾ ಹುತ್ತಕ್ಕೂ ಹಾಲು, ಹೂವುಗಳನ್ನು ಅರ್ಪಿಸುತ್ತಾರೆ. ಉಪವಾಸ ವ್ರತ ಮಾಡುತ್ತಾ ಕಡುಬು ಮೊದಲಾದ ವಿಶೇಷ ತಿಂಡಿಗಳನ್ನು ತಯಾರಿಸುತ್ತಾರೆ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ನಾಗರ ಪಂಚಮಿ ನಮಗೆ ಪ್ರಕೃತಿ ಮತ್ತು ಜೀವಿಗಳ ನಡುವಿನ ಸಮತೋಲನದ ಮಹತ್ವವನ್ನು ನೆನಪಿಸುತ್ತದೆ. ನಾಗದೇವರ ಆರಾಧನೆಯ ಮೂಲಕ ನಾವು ಭೂಮಿಯನ್ನು, ನೀರನ್ನು ಮತ್ತು ಜೀವದ ಶಕ್ತಿಯನ್ನು ಗೌರವಿಸುತ್ತೇವೆ. ಇದು ಕೃತಜ್ಞತೆ, ರಕ್ಷಣೆ ಮತ್ತು ಸಮೃದ್ಧಿಯ ಹಬ್ಬ.